ಮಕ್ಕಳ ಹುಟ್ಟುಹಬ್ಬ ಎಂದರೆ ಬಣ್ಣ ಬಣ್ಣದ ಬಲೂನ್ಗಳು, ಬಂಟಿಂಗ್ಸ್ ಅಲಂಕಾರ, ಕೇಕ್ ಕಟಿಂಗ್ ಹಾಗೂ ಸಡಗರದ ಸಂಭ್ರಮ ಕಣ್ಣೆದುರು ಬರುತ್ತದೆ. ಆದರೆ ಈ ಸಂಭ್ರಮಕ್ಕೆ ವಿಭಿನ್ನ ಆಯಾಮ ನೀಡುವ ಮೂಲಕ ಮಾದರಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕದ್ರಿಯ ಅಶೋಕ ಭವನದಲ್ಲಿ. ಇತ್ತೀಚೆಗೆ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣವಾಗಿ ನಿರಾಕರಿಸಲಾಯಿತು. ಬದಲಾಗಿ ನೈಸರ್ಗಿಕ ವಸ್ತುಗಳಿಂದ ಅಲಂಕಾರವನ್ನ ಮಾಡಲಾಗಿದ್ದು ಪರಿಸರ ಸ್ನೇಹಿ ಸಂದೇಶವನ್ನು ಹರಡಲಾಯಿತು. ಅದೇ ರೀತಿ ಸಾಮಾನ್ಯ ಕೇಕ್ ಕಟಿಂಗ್ ಬದಲು ಹಲವಾರು ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಒಟ್ಟು ಮಾಡುವ ಮೂಲಕ ವಿಶಿಷ್ಟ ಸಂಭ್ರಮದ ಭಾಗವನ್ನಾಗಿ ಮಾಡಲಾಯಿತು. ಇದು ಆರೋಗ್ಯ ಸ್ನೇಹಿ ಮತ್ತು ಪರಿಸರ ಸ್ನೇಹಿ ಅಂತೇಳಿ ನಾವು ಆಮಂತ್ರಣದಲ್ಲೂ ಹಾಗೆ ಹಾಕಿದ್ದೇನೆ. ರೇಷ್ಮಾ ಲಕ್ಷ್ಮೀಕಾಂತ್ ಅವರ ದಂಪತಿಗಳ ಇಬ್ಬರು ಮಕ್ಕಳು ಶೀರ್ಷ ಹಾಗೂ ಮೋಕ್ಷ. ಶೀರ್ಷಳ 1ನೇ ವರ್ಷ ಮತ್ತು ಮೋಕ್ಷಳ 10ನೇ ವರ್ಷದ ಜನ್ಮದಿನ ಆಚರಣೆ. ಸಾಮಾನ್ಯವಾಗಿ ಜನ್ಮದಿನವನ್ನು ಕೇಕನ್ನು ಕಟ್ಟು ಮಾಡಿ ಆಚರಿಸ್ತೇವೆ. ಈ ಕೇಕಲ್ಲಿ ಇರುವುದು ಮೈದಾ, ಸಕ್ಕರೆ ಮತ್ತು ಒಂದಷ್ಟು ರಾಸಾಯನಿಕಗಳು. ಅದು ಬಣ್ಣಕ್ಕೆ, ರುಚಿಗೆ ಆಗಲಿ ಅಥವಾ ಮತ್ತೆ ಪ್ರಿಸರ್ವೇಟಿವ್, ಸಂರಕ್ಷಕ, ಇದೆಲ್ಲವೂ ಹಾನಿಕಾರಕ, ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಈ ಮೈದಾ ಸಕ್ಕರೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಅದು ವೈಟ್ ಪಾಯ್ಸನ್ ಅಂತೇಳಿ, ಬಿಳಿ ವಿಷ ಅಂತೇಳಿ ಹೇಳ್ತದೆ. ವೈದ್ಯಕೀಯ ವಿಜ್ಞಾನ ಕೂಡ ಇದನ್ನು ಒಪ್ತದೆ. ಆದ್ದರಿಂದ ನಾವು ಕೇಕನ್ನು ಕಟ್ಟು ಮಾಡದೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನು, ತರಕಾರಿ, ಹಣ್ಣು ಮತ್ತು ಇನ್ನಿತರ ಒಣಹಣ್ಣು, ಇನ್ನಿತರ ಬೇರೆ ಬೇರೆ ಸುವಸ್ತುಗಳನ್ನು, ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತಹ ವಸ್ತುಗಳನ್ನು ಈ ಮೋಕ್ಷ ಮತ್ತು ಶೀರ್ಷ ಅಂತೇಳಿ ಇಬ್ಬರ ಹೆಸರು ಬರೆಯುವುದು. ಹಾಳೆಯ ತಟ್ಟೆಯಲ್ಲಿ ಬಾಳೆ ಎಲೆಯನ್ನು ವೃತ್ತಾಕಾರದಲ್ಲಿ ಕತ್ತರಿಸಿ 14 ತಟ್ಟೆಯಲ್ಲಿ, ಆ ಅಡಿಕೆ ಹಾಳೆಯ ತಟ್ಟೆಯಲ್ಲಿ 14 ಸ್ಪೆಲ್ಲಿಂಗ್ ಅನ್ನು ಬರೆಯುವುದು, ಮೋಕ್ಷ ಮತ್ತು ಶೀರ್ಷ. ಅದನ್ನು 14 ಮಕ್ಕಳ ಕೈಯಲ್ಲಿ ಕೊಟ್ಟು ಒಂದು ಪಾತ್ರೆಗೆ ಹಾಕುವುದು. ಇಲ್ಲಿ ಕಟ್ಟು ಮಾಡುವ ಬದಲು ಒಟ್ಟು ಮಾಡುವುದು. ಈ ಎಲ್ಲವುಗಳನ್ನು ಒಟ್ಟು ಮಾಡಿ ಅದನ್ನು ಮತ್ತೆ ಅತಿಥಿಗಳಿಗೆ ಕೊಡುವಂಥದ್ದು. ಇದು ನಮ್ಮ ಕಟ್ಟು ಮಾಡುವ ಬದಲು ಒಟ್ಟು ಮಾಡುವ ಜನ್ಮದಿನದ ಆಚರಣೆ. ಇದೊಂದಾಯಿತು. ಹಾಗೇನೆ ಪರಿಸರ ಸ್ನೇಹಿ. ಇಲ್ಲಿ ನೋಡಿ, ನೀವು ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ, 100% ಪ್ಲಾಸ್ಟಿಕ್ ಫ್ರೀ ಆಗಿರುತ್ತೆ. ಹಾಗೇನೆ ಲೋಟ ಕೂಡ, ಪೇಪರ್ ಕಪ್ಪು ಕೂಡ ನಾವು ಬಳಸ್ತಾ ಇಲ್ಲ. ನೀರಿನ ಬಾಟಲಿ ಕೂಡ, ನೀರಿನ ಬಾಟಲಿಯಲ್ಲಿ ಒಂದು ಬಾಟಲಿ ನೀರು ತಯಾರಾಗ್ಲಿಕ್ಕೆ 6ರಿಂದ 7 ಬಾಟಲಿ ನೀರು ಖರ್ಚಾಗುತ್ತೆ. ಆದ್ದರಿಂದ ಆ ನೀರಿನ ಬಾಟಲಿ ಕೂಡ ನಾವು ಇಡ್ತಾ ಇಲ್ಲ. ಮತ್ತೊಂದೇನಂತಂದ್ರೆ ಟಿಶ್ಯೂ ಪೇಪರ್ ಕೂಡ ಬಳಕೆ ಮಾಡ್ತಾ ಇಲ್ಲ. ಈ ಟಿಶ್ಯೂ ಪೇಪರ್ ಮಾಡ್ಲಿಕ್ಕೆ ಮರಗಳನ್ನು ಕಡಿಬೇಕಾಗ್ತದೆ. ಈ ಟಿಶ್ಯೂ ಪೇಪರ್ ಮರದ ಪಲ್ಪಿನಿಂದ ತಯಾರಿಸುವಂಥದ್ದು. ಆದ ಕಾರಣ ಒಂದಷ್ಟು ಮರಗಳನ್ನು ಆ ಮೂಲಕ ಉಳಿಸಬಹುದು ಅಂತೇಳಿ ನಮ್ಮ ಆಲೋಚನೆ. ಒಟ್ಟಿನಲ್ಲಿ ಯಾವುದೇ ಪ್ಲಾಸ್ಟಿಕ್ ಅಂತ ಅಥವಾ ಸಾಧ್ಯವಾದಷ್ಟು ನಾವು ಝೀರೋ ವೇಸ್ಟ್, ಶೂನ್ಯ ತ್ಯಾಜ್ಯತ ಈ ಆಚರಣೆಯನ್ನಾಗಿ ಮಾಡ್ತಾ ಇದ್ದೇವೆ. ನಾನು ಸುಮಾರು 100ಕ್ಕೂ ಅಧಿಕ ಶಾಲೆಯಲ್ಲಿ ಈ ರೀತಿಯ ಜನ್ಮದಿನವನ್ನು ಆಚರಿಸಿದ್ದೇನೆ. ಈ ಮಾಧ್ಯಮಗಳು ಕೂಡ ಇದನ್ನು ಬರೆದಿದ್ದಾವೆ. ನಾನು ನಮ್ಮ ಸ್ಟೇಟಸ್ನಲ್ಲಿ, ವಾಟ್ಸಪ್ನಲ್ಲಿ, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಇದನ್ನು ಹಾಕ್ತಾ ಇರ್ತೇನೆ. ಅವರು ನೋಡಿದ್ದಾರೆ. ನಾವು ಕೂಡ ಈ ರೀತಿ ಮಾಡಬೇಕು, ಪರಿಸರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ನಮ್ಮ ಅತಿಥಿಗಳಿಗೆ ಆ ಬಿಳಿ ವಿಷಯವನ್ನು ಉಣಿಸುವ ಬದಲು ಒಳ್ಳೆ ಆಹಾರವನ್ನು ಕೊಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತೇಳಿ ಲಕ್ಷ್ಮೀಕಾಂತ್ ಮತ್ತು ರೇಷ್ಮಾ ದಂಪತಿಗಳ ಆಶಯ ಕೂಡ. ಆದ್ದರಿಂದ ಅದನ್ನು ಒಪ್ಪಿಕೊಂಡು ನನ್ನನ್ನು ಕೇಳಿಕೊಂಡು ನಾನು ಒಪ್ಪಿದೆ, ನಾನು ಕೂಡ ಮಾಡಬಹುದು ಅಂತೇಳಿ. ಅವರಿಗೂ ಕೂಡ ಅದರ ಶ್ರೇಯ ಸಲ್ಲಬೇಕು. ಪರಿಸರಕ್ಕಾಗಿ ಒಂದಷ್ಟನ್ನು ಅವರು ಕೂಡ ಕೊಡ್ತಾ ಇದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ತುಂಬಾ ಖುಷಿ ಆಗ್ತಾ ಉಂಟು. ಕಾನ್ಸೆಪ್ಟ್ ಅಂದ್ರೆ ಆಕ್ಚುಲಿ ನನ್ನ ಮಗಳು, ಅವಳ ಮಾವ ಜಯಪ್ರಕಾಶ್ ಎಕ್ಕೂರು, ಅವಳ ಮಾವ ಬೀಳ್ತಾರೆ. ಸೊ ಅವ್ರ ಜೊತೆ ಒಂದ್ಸತಿ ಸ್ಕೂಲಿಗೆ ಹೋಗಿ ನೋಡಿದಾಳೆ ಅವ್ರು ಈ ತರ ಎಲ್ಲ ಮಾಡುದು. ಸೊ ಅದು ನೋಡಿ ಅವಳಿಗೆ ಇಷ್ಟ ಆಗಿ ಅವಳ ಅಪ್ಪನ ಹತ್ರ, ನನ್ನ ಹತ್ರನು ಹೇಳಿದಾಳೆ, ನಮ್ದು ಸಹ ಇದೇ ತರ ಇಕೋ ಫ್ರೆಂಡ್ಲಿ ಆಗಿ ಮಾಡ್ಬೇಕು ಬರ್ತದೆ ಅಂತ ಹೇಳಿದ್ದು. ಸೊ ಅವಳ ಇಷ್ಟ ಪ್ರಕಾರ ಅದೇ ತರ ಮಾಡ್ತಾರೆ.
ಇಂತಹ ಮಾದರಿ ಆಚರಣೆಯು ಇತರರಿಗೂ ಪ್ರೇರಣೆಯಾಗುವಂತಿದ್ದು ಪರಿಸರ ಸ್ನೇಹಿ ಹಾಗೂ ಸಾಂಸ್ಕೃತಿಕ ಸಂವೇದನೆಗೆ ಹೊಸ ದಿಕ್ಕು ತೋರಿಸಿದೆ.